ಹಲೋ ಸ್ನೇಹಿತರೆ, ಕನ್ನಡ ಮಿಸ್ಟರ್ ಇನ್ಫೋ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಆ್ಯಸ್ ಯೂಶುವಲ್ ಒಂದು ಹಾರರ್ ಸ್ಟೋರಿ ಒಟ್ಟಿಗೆ ನಿಮ್ಮೊಟ್ಟಿಗೆ ಬಂದಿದ್ದೀನಿ. ಇದು ಉತ್ತರ ಕನ್ನಡದ ಸಿರಿಸಿಯಲ್ಲಾದಂಥ ಒಂದು ನೈಜ ಘಟನೆ. ನನಗೆ ಈ ಕತೆ ಕೊಟ್ಟಿದ್ದು ನನ್ನ ಸಬ್ಸ್ಕ್ರೈಬರ್. ಕಳೆದ ಒಂದು ವಾರದಲ್ಲಿ ನನಗೆ ಆ್ಯಕ್ಚುಲಿ ಕತೆ ಸಿಕ್ಕಿದ್ದು ಒಂದೇ ಒಂದು, ಅದು ಮೇಲ್ ಮೂಲಕ. ಸೊ ಅದಕ್ಕೋಸ್ಕರ ವಿಡಿಯೋ ಲೇಟ್ ಆಗ್ತಿದೆ. ಈ ಕತೆ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಇದು ನಿಜವಾಗ್ಲೂ ನಡೆದಿದ್ದ ಇಲ್ಲ ಫೇಕ್ ಅಂತ ನಾನು ಅದ್ರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಹೋಗಲ್ಲ. ಸಬ್ಸ್ಕ್ರೈಬರ್ ಕೊಟ್ಟಿದ್ದಾರೆ, ನಿಜ ಅಂದ್ಕೊಂಡೆ ಕತೆ ಮಾಡ್ತಿದ್ದೀನಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಮರೆಯದೆ ಸಬ್ಸ್ಕ್ರೈಬ್ ಕೂಡ. ಸೊ ಹಾಗಾದರೆ ಹೆಚ್ಚಿನ ಟೈಮ್ ವೇಸ್ಟ್ ಮಾಡದೆ ಸೀದಾ ಈ ಕತೆಗಡೆ ಹೋಗೋಣ. ನನಗೆ ಈ ಕತೆ ಕೊಟ್ಟಂಥ ಆ ಒಬ್ಬ ಸಬ್ಸ್ಕ್ರೈಬರ್ ಹೆಸರು ರಾಜೇಶ್ವರ್ ಅಂತ. ಮೇಲಲ್ಲಿದ್ದು ಅದೇ ನೇಮ್, ಅದಕ್ಕೋಸ್ಕರ ಅದೇ ನೇಮ್ನ ನಾನು ತಗೋತಿದ್ದೀನಿ. ಅವರು ಆ್ಯಕ್ಚುಲಿ ಮೂಲತಃ ಉತ್ತರ ಕನ್ನಡದ ಸಿರಿಸಿಯವರು. ಸಿರಿಸಿಲಿ ಆ್ಯಕ್ಚುಲಾಗಿ ಯಾವ ಪ್ಲೇಸ್ ಅಂತ ಅವರು ಮೆನ್ಷನ್ ಮಾಡಿಲ್ಲ. ಹುಟ್ಟಿದಾಗಿಂದ ಅವರು ಈವರೆಗೆ ಕೂಡ ಸಿರಿಸಿ ಬಿಟ್ಟು ಬೇರೆ ಯಾವ ಪ್ಲೇಸ್ಗೂ ಕೂಡ ಹೋದವರಲ್ಲ. ಟ್ರಿಪ್ಗೆ ಅಂತ ಹೋದವರು ಬಿಟ್ಟರೆ ಯಾವತ್ತೂ ಕೂಡ ತಮ್ಮ ಊರನ್ನು ಬಿಟ್ಟು ಬೇರೆ ಊರಿಗೆ ಶಿಫ್ಟ್ ಆದವರಲ್ಲ. ವಿದ್ಯಾಭ್ಯಾಸ ಅತಿ ಕಡಿಮೆ ಇದ್ರೂ ಕೂಡ ತಾವು ಎಲ್ಲ ಕೆಲಸವನ್ನು ಮಾಡುವಂಥ ಧೈರ್ಯ ಅವರಿಗಿತ್ತು. ಒಂದು ಲೆಕ್ಕದಲ್ಲಿ ಹೇಳಬೇಕಂದ್ರೆ ಆಡು ಮುಟ್ಟದ ಸೊಪ್ಪಿಲ್ಲ ಅಂತಾರಲ್ಲ, ಆ ರೀತಿ ಅವರು ಮಾಡದಿರುವ ಕೆಲಸವೇ ಇಲ್ಲ. ಗಾರೆ ಕೆಲಸ, ಮರದ ಕೆಲಸ, ಆಲ್ಮೋಸ್ಟ್ ಎಲ್ಲ ಕೂಲಿ ಕೆಲಸವನ್ನು ಅವರು ಮಾಡ್ಕೊಂಬರ್ತಿದ್ರು. ಸೊ ಹೀಗೆ ದಿನಗಳು ಹೋಗ್ತಿದ್ದಾಗೆ ಅವರಿಗೇನಾಗುತ್ತೆ, ಅವರಿಗೆ ಕೆಲಸದ ಅಭಾವ ಉಂಟಾಗುತ್ತೆ. ಸಮ್ಮರ್ ಟೈಮ್ಗೆ ಹಾಗೆ ಬೇರೆ ಟೈಮ್ಗೆ ಕೆಲಸ ಅವರಿಗೆ ಆರಾಮಾಗಿ ಸಿಗ್ತಿತ್ತು. ಬಟ್ ಮಳೆಗಾಲ ಬಂದರೆ ಸಾಕು, ಅವರಿಗೆ ಯಾವುದೇ ರೀತಿಯ ವರ್ಕ್ ಸಿಗ್ತಿರಲಿಲ್ಲ. ಆ ಒಂದು ಟೈಮಲ್ಲಿ ಅವರು ಬೇರೆ ಕೆಲಸಕ್ಕೆ ಡಿಪೆಂಡ್ ಆಗಲೇಬೇಕಾಗಿತ್ತು. ಆವಾಗ ಅವರ ಕೈ ಹಿಡಿದ ಆ ವರ್ಕೆ ಕೇಬಲ್ ಆಪ್ರೇಟಿಂಗ್ ವರ್ಕ್. ತಮ್ಮ ಊರಲ್ಲಿರುವ ಒಬ್ಬ ಕೇಬಲ್ ಆಪ್ರೇಟರ್ನ ಕಾಂಟ್ಯಾಕ್ಟ್ ಮಾಡಿ ಅವರೊಟ್ಟಿಗೆ ಅಸಿಸ್ಟೆಂಟ್ ಆಗಿ ಅವರು ಕೆಲಸಕ್ಕೆ ಜಾಯ್ನ್ ಆಗ್ತಾರೆ. ಅವರಿಗೆ ಆ್ಯಕ್ಚುಲಿ ಆ ಕೆಲಸದ ಬಗ್ಗೆ ಯಾವುದೇ ನಾಲೆಜ್ ಇಲ್ಲ. ತಿಳ್ಕೊಳ್ತಾ ಕಲಿತಾ ಹೋಗುವಂತ ಅವರು ಆ ಕೆಲಸಕ್ಕೆ ಜಾಯ್ನ್ ಆಗ್ತಾರೆ. ಮಳೆಗಾಲದ ಟೈಮ್ ಆಗಿದ್ದರಿಂದ ನಮ್ಗೆ ಗೊತ್ತಿರುವ ಹಾಗೆ ಅದು ಗುಡ್ಡಗಾಡು ಪ್ರದೇಶದಲ್ಲಿ ಯಾವಾಗಲೂ ಕರೆಂಟ್ ಹೋಗ್ತಿರುತ್ತೆ. ಹಾಗೆ ಕರೆಂಟ್ ಹೋದಾಗೆ ಕೇಬಲ್ ಕೂಡ ಕಟ್ ಆಗ್ತಿರುತ್ತೆ. ಅದಕ್ಕೋಸ್ಕರ ಆ ಕೇಬಲ್ ಆಪ್ರೇಟರ್ ರಾಜೇಶ್ವರನ ಕೆಲಸಕ್ಕೆ ತಗೋತಾರೆ. ಅಂದರೆ ನೈಟ್ ಟೈಮಲ್ಲಿ ಯಾವುದಾದ್ರೂ ಎಮರ್ಜೆನ್ಸಿ ಬಂದರೆ ನೀವು ಹೋಗಬೇಕಂತ ಅವನ್ನ ಆಫೀಸಲ್ಲಿ ಕೂರಿಸಿ ಅವರು ನೈಟ್ ಟೈಮಲ್ಲಿ ಮನೆಗೆ ಹೋಗ್ತಿದ್ರು. ಒಂದು ಲೆಕ್ಕದಲ್ಲಿ ಹೇಳಬೇಕಂದ್ರೆ ಅವನು ಡೇ ಆ್ಯಂಡ್ ನೈಟ್ ಡ್ಯೂಟಿ ಕೂಡ ಮಾಡ್ತಿದ್ದ. ಡೇಯಲ್ಲಿ ಅವನಿಗೆ ಜಾಸ್ತಿ ಕೆಲಸ ಇರಲಿಲ್ಲ, ನೈಟ್ ಆದರೆ ಸಾಕು ಯಾವಾಗಲೂ ಕೆಲಸ ಬರ್ತಿತ್ತು. ಹೀಗೆ ಒಂದಿನ ಅವನು ಮಳೆಗಾಲದ ಜುಲೈ ಟೈಮಲ್ಲಿರಬೇಕು, ತನ್ನ ಆಫೀಸಲ್ಲಿ ಕೂತು ಅಲ್ಲಿರೋ ಟಿವಿನ ನೋಡ್ತಿರ್ತಾನೆ. ಹಾಗೆ ಪಕ್ಕದಲ್ಲಿರುವ ಫೋನ್ನ ಕೂಡ ಅಬ್ಸರ್ವ್ ಮಾಡ್ತಿರ್ತಾನೆ, ಯಾವಾಗ ಯಾವ ಕಸ್ಟಮರ್ನ ಕಾಲ್ ಬರ್ಬೋದಂತ. ಹಾಗೆ ಜುಲೈ ಟೈಮ್ ಆಗಿದ್ದರಿಂದ ಪ್ರತಿದಿನ ಕೂಡ ಅಲ್ಲಿ ಮಳೆ ಬರ್ತಿತ್ತು. ಇವನ್ ಆ ದಿನ ಕೂಡ ಮಳೆ ಜೋರಾಗೇ ಬರ್ತಿತ್ತು. ಆವಾಗ ಸಡನ್ನಾಗಿ ಅವನ ಪಕ್ಕದಲ್ಲಿದ್ದ ಫೋನ್ ರಿಂಗ್ ಆಗುತ್ತೆ. ಆ ಕಡೆಯಿಂದ ಒಬ್ಬ ಹೆಂಗಸು ಮಾತಾಡ್ತಾಳೆ, ನಮ್ಮ ಮನೇಲಿ ಕೇಬಲ್ ಇಲ್ಲ, ಆದಷ್ಟು ಬೇಗ ಚೆಕ್ ಮಾಡಿ ಅಂತ. ಆ್ಯಕ್ಚುಲಿ ಆ ಒಂದು ಟೈಮಲ್ಲಿ ಅವನಿಗೆ ಆ ಒಬ್ಬ ಮಹಿಳೆ ಬಿಟ್ಟರೆ ಬೇರೆ ಯಾರ ಕಡೆಯಿಂದ ಕೂಡ ಕೇಬಲ್ನ ಸಮಸ್ಯೆ ಬಂದಿರಲಿಲ್ಲ. ಇವನು ಎಲ್ಲ ಕಡೆ ಚೆಕ್ ಮಾಡ್ತಾನೆ ಕೇಬಲ್ ಹೋಗಿದ್ಯಾ ಇಲ್ವಾ ಅಂತ. ಇವನಿಗೆ ಗೊತ್ತಾಗುತ್ತೆ ಆಲ್ಮೋಸ್ಟ್ ಎಲ್ಲ ಕಡೆ ಕೇಬಲ್ ಇದೆ, ಬಟ್ ಈ ಒಬ್ಬ ಮಹಿಳೆ ಮನೇಲಿ ಮಾತ್ರ ಯಾಕೆ ಕೇಬಲ್ ಇಲ್ಲ ಅಂತ ಇವನಿಗೆ ಅರ್ಥ ಆಗೋದಿಲ್ಲ. ಇವನು ಬೇರೆ ಕೆಲಸಕ್ಕೆ ಹೊಸೊಬ್ಬನಾಗಿದ್ದರಿಂದ ಆ ಕಸ್ಟಮರ್ನ ಗುರುತ ಕೂಡ ಇವನಿಗೆ ಇರಲಿಲ್ಲ. ಅವನ ಕಸ್ಟಮರ್ ಅವರ ನೇಮ್ ಕೂಡ ಹೇಳಿಲ್ಲ, ಜಸ್ಟ್ ಒಂದು ವಿಳಾಸ ಹೇಳಿ ಆದಷ್ಟು ಬೇಗ ಬಂದು ನೋಡಿ ಅಂತ ಅವನಿಗೆ ತುಂಬ ರೂಢಾಗಿ ವಾರ್ನ್ ಮಾಡ್ತಾರೆ. ಎನಿವೆ ಇವನು ಅದೇ ಕೂಡಲೇ ಅಡ್ರೆಸ್ನ ನೋಟ್ ಮಾಡಿಕೊಂಡು ಇವನು ತನ್ನ ಬಾಸ್ಗೆ ಇನ್ಫಾರ್ಮ್ ಮಾಡಲ್ಲ ಹೀಗೆ ಹೋಗ್ತಿದ್ದೀನಂತ. ಬದಲಾಗಿ ತಾನೇ ರೇನ್ ಕೋಟ್ ಹಾಕ್ಕೊಂಡು ಗಾಡಿ ಮೂಲಕ ಆ ಅಡ್ರೆಸ್ ಇದ್ದ ಕಡೆ ಅದೇ ಕೂಡಲೇ ಪ್ರಯಾಣ ಮಾಡ್ತಾನೆ. ಒಂದು 1/4 ಗಂಟೆ ಜರ್ನಿ ಇರಬೇಕು ಅವನ ಆಫೀಸಿಂದ ಆ ಮನೆಗೆ. ಸೊ ಅವನು ಆ ಗಾಡಿಯಿಂದ ಇಳಿದ ಕೂಡಲೇ ಆ ಮನೆ ಕಡೆ ನೋಡ್ತಾನೆ. ಆ್ಯಕ್ಚುಲಿ ಅದೊಂದು ನಿಗೂಢವಾದ ಮನೆ ಇದ್ದಾಗಿತ್ತು. ಯಾಕಂದರೆ ಆ ಮನೆ ಇದ್ದ ಅಕ್ಕಪಕ್ಕದಲ್ಲಿ ಆಲ್ಮೋಸ್ಟ್ ಯಾವ ಮನೆ ಕೂಡ ಇರಲಿಲ್ಲ. ಇವನಿಗೇನು ಆ ಊರು ಹೊಸ್ತೇನಲ್ಲ, ಬಟ್ ಅವನು ಈ ಪ್ಲೇಸ್ಗೆ ಅಂದರೆ ಇವಾಗ ಬಂದಿದ್ನಲ್ಲ ಆ ಪ್ಲೇಸ್ಗೆ ಬಂದಿದ್ದು ಅತಿ ವಿರಳ. ಅಂದರೆ ಯಾವಾಗಲೂ ಒಮ್ಮೆ ಬಂದಿದ್ದು ಅವನಿಗೆ ನೆನಪು. ಇಲ್ಲಿ ಮನೆ ಇದೆಯಾ, ಯಾವ ಮನೆ ಇದೆ ಅಂತ ಅವನಿಗೆ ಕರೆಕ್ಟಾಗಿ ಗೊತ್ತಿರಲಿಲ್ಲ. ಹಾಗೆ ಅಲ್ಲಿರೋ ವ್ಯಕ್ತಿಗಳು ಕೂಡ ಅವನಿಗೆ ಕರೆಕ್ಟಾಗಿ ಗೊತ್ತಿರಲಿಲ್ಲ.
ಸೊ ಇವನು ಯಾವುದೇ ಬಾಯಿಲ್ಲದೆ ಸೀದಾ ಗೇಟ್ ಹತ್ತಿರ ಹೋಗ್ತಾನೆ. ಒಳಗೆ ಲೈಟ್ ಉರಿತಿರುತ್ತೆ. ಸೊ ಅವನಿಗೆ ಗೊತ್ತಾಗುತ್ತೆ ಒಳಗೆ ಜನ ಇದ್ದಾರೆ, ನಾ ಹೋಗ್ಬೇಕಂತ. ಅದೇ ಕೂಡಲೇ ಮನೆಯ ಬಾಗಿಲ ಹತ್ರ ಹೋಗಿ ಡೋರ್ನ ಬೆಲ್ಲ ಪ್ರೆಸ್ ಮಾಡ್ತಾನೆ. ಹಾಗೆ ಸ್ವಲ್ಪ ಹೊತ್ತು ಅಕ್ಕಪಕ್ಕದ ನೋಡ್ತಾನೆ. ಅಕ್ಕಪಕ್ಕದಲ್ಲಿ ಒಂದೇ ಸಮನೆ ಕತ್ತಲು ಮನೆ ಮಾಡಿತ್ತು. ಆ ಮನೆಯೊಳಗೆ ಲೈಟ್ ಉರಿತಿದ್ರು ಕೂಡ ಆ ಹೆಂಗಸೇನಿದ್ದಾರೆ ಮನೆ ಹೊರಗೆ ಲೈಟ್ ಆಗದೆ ಮನೆಯೊಳಗೆ ಆರಾಮಾಗಿ ಇದ್ದಿದ್ರು. ಸೊ ಇವನು ಆ ಕತ್ತಲ್ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಇನ್ನೂ ಕೂಡ ಬೆಲ್ನ ಪ್ರೆಸ್ ಮಾಡ್ತಾನೆ. ಆವಾಗ ಮನೆಯೊಳಗಿಂದ ಒಂದು ವಾಯ್ಸ್ ಬರುತ್ತೆ, ನಾನು ಕೂತಿದ್ದೀನಿ, ಮನೆ ಡೋರ್ ಓಪನ್ ಆಗಿದೆ, ಒಳಗೆ ಬಾ ಅಂತ. ಇವನು ಸರಿ ಅಂತ ಡೋರ್ನ ಹಾಗೆ ಮುಂದೆ ತಳ್ತಾನೆ. ನೋಡಿದೆ ಡೋರ್ ಓಪನ್ ಆಗಿತ್ತು. ಸೊ ಹಾಗೆ ಅವನು ಮುಂದೆ ಬರ್ತಾನೆ. ಅಕ್ಕಪಕ್ಕ ಎಲ್ಲಿ ನೋಡಿದ್ರು ಕೂಡ ಹೆಂಗಸಿನ ಪತ್ತೆನಿರೋದಿಲ್ಲ. ಇವನು ತನ್ನ ವಾಯ್ಸ್ ರೈಸ್ ಮಾಡ್ತಾನೆ, ಮೇಡಮ್ ಎಲ್ಲಿದ್ದೀರಾ, ನಾನು ಕೇಬಲ್ ಆಪ್ರೇಟರ್, ಏನೋ ಕಾಲ್ ಮಾಡಿದ್ರಲ್ಲ, ಸೊ ಬಂದಿದ್ದೀನಿ, ಎಲ್ಲಿ ಬರಬೇಕು ಹೇಳಿ ಅಂತ. ಆವಾಗ ಮತ್ತೆ ಹೆಂಗಸಿನ ವಾಯ್ಸ್ ಬರುತ್ತೆ, ಹಾಗೆ ಮುಂದೆ ಬರ್ತಿರು, ಮುಂದೆ ಒಂದು ಸಣ್ಣ ಹಾಲ್ ತೋರುತ್ತೆ, ಅಲ್ಲೇ ನಾ ಇದ್ದೀನಂತ. ಸೊ ಇವನು ಹೌದಾ ಅಂತ ಮುಂದೆ ನಡ್ಕೊಳ್ತಾ ಹೋಗಿ ಆ ಹಾಲ್ಗೆ ರೀಚ್ ಆಗ್ತಾನೆ. ನೋಡಿದರೆ ಆ ಹಾಲಲ್ಲಿ ಒಂದು ದೊಡ್ಡ ಟಿ ವಿ ಇದ್ದಿದ್ರೆ ಆ ಟಿ ವಿಯ ಮುಂದೆ ಒಂದು ದೊಡ್ಡ ಚೇರ್ ಹಾಕಿ ಒಬ್ಬ ಹೆಂಗಸು ಕೂತಿದ್ಲು. ಇವನಿಗೆ ಸೀರಿಯಸ್ಲಿ ಆ ಹೆಂಗಸಿನ ಅವತಾರ ನೋಡಿ ನಿಜವಾಗ್ಲೂ ಒಂದ್ಸಲ ಭಯ ಆಗುತ್ತೆ. ಯಾಕಂದರೆ ಆ ಹೆಂಗಸು ಕೂದಲು ಬಿಡ್ಕೊಂಡು ಒಂಥರ ವಿಚಿತ್ರವಾಗಿ ಕೂತಿದ್ಲು. ಇವನು ಕೇಳ್ತಾನೆ, ಮನೇಲಿ ಬೇರೆ ಯಾರೂ ಇಲ್ವಾ ಮೇಡಮ್ ಅಂತ. ಅದಕ್ಕೆ ಆ ಹೆಂಗಸು ಏನು ಕೂಡ ಮಾತಾಡದೆ ತನ್ನ ಕೈಯನ್ನು ಆ ಟಿ ವಿ ಕಡೆ ತೋರಿಸ್ತಾಳೆ. ಇವನಿಗೆ ಅರ್ಥ ಆಗುತ್ತೆ ಟಿ ವಿ ಹಾಳಾಗಿದೆ, ಟಿ ವಿ ರಿಪೇರಿ ಮಾಡುವಂತ. ಸರಿ, ನನಗೆ ಆಗಬೇಕು, ನಾ ಬಂದಿರೋ ಕೆಲಸ ಮಾಡುವಂತ ಅವನು ಟಿ ವಿ ಹತ್ತಿರ ಹೋಗಿ ಅದನ್ನ ರಿಪೇರಿ ಮಾಡೋ ಕೆಲಸಕ್ಕೆ ಮುಂದಾಗ್ತಾನೆ. ಬಟ್ ಏನೇ ಟ್ರೈ ಮಾಡಿದ್ರೂ ಕೂಡ ಅವನಿಗೆ ಆ ಟಿ ವಿನ ರಿಪೇರಿ ಮಾಡಲಿಕ್ಕೆ ಆಗೋದಿಲ್ಲ. ಆ್ಯಕ್ಚುಲಿ ಸಮಸ್ಯೆ ಕೇಬಲ್ದಲ್ಲ, ಟಿ ವಿದಾಗಿತ್ತು. ಟಿ ವಿಯನ್ನು ಹಾಳಾಗಿದ್ದ ಕಾರಣ ಆ ರೀತಿಯಾಗಿತ್ತು. ಸೊ ಇವನು ಆ ಹೆಂಗಸ ಹತ್ತಿರ ಹೇಳ್ತಾನೆ, ಮೇಡಮ್ ಆ್ಯಕ್ಚುಲಿ ಸಮಸ್ಯೆ ಇರೋದು ಕೇಬಲ್ ಅಲ್ಲ, ಆ್ಯಕ್ಚುಲಿ ಟಿ ವಿಲೇ ಸಮಸ್ಯೆ ಇದೆ, ನೀವು ಟಿ ವಿನ ರಿಪೇರ್ ಮಾಡಬೇಕು, ನಮ್ಮ ಕೈಯಿಂದ ಏನೂ ಸಾಧ್ಯ ಇಲ್ಲ ಅಂತ. ಅದಕ್ಕೆ ಆ ಮಹಿಳೆ ಏನೂ ಕೂಡ ಉತ್ತರ ಕೊಡದೆ ಹಾಗೆ ಸೀದಾ ಎದ್ದು ನಿಂತು ಅಲ್ಲಿದ್ದ ಒಂದು ರೂಮ್ ಒಳಗೆ ಹೋಗ್ತಾಳೆ. ಅದು ಆ್ಯಕ್ಚುಲಿ ಕಿಚನ್ ಆಗಿತ್ತು. ಇವನು ಸುಮ್ಮನೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತಾನೆ, ಅವಳೇನಾದರೂ ರೆಸ್ಪಾನ್ಸ್ ಮಾಡ್ಬೋದಂತ. ಬಟ್ ಒಳಗಡೆ ಒಂದೇ ಸಮನೆ ಪಾತ್ರೆಗಳ ಶಬ್ದ ಆಗ್ತಿತ್ತು ಹೊರತು ಆ ಮಹಿಳೆಯಿಂದ ಯಾವುದೇ ರೀತಿಯ ಮಾಹಿತಿ ಅವನಿಗೆ ಬರುವುದಿಲ್ಲ. ಅಂದರೆ ಯಾವುದೇ ವಾಯ್ಸ್ ಆ ಮಹಿಳೆಯಿಂದ ಬರುವುದಿಲ್ಲ. ಇವನು ತುಂಬ ಹೊತ್ತು ಕಾಯ್ತಾನೆ. ಆ್ಯಂಡ್ ಇವನಿಗೆ ಅನಿಸುತ್ತೆ, ನಾನು ಯಾಕೆ ವೆಯ್ಟ್ ಮಾಡ್ತಿದ್ದೇನೆ, ನನ್ನ ಕೆಲಸ ಮುಗೀತಲ್ಲ, ನಾ ಹೋಗುವಂತ ಅವನು ಹೋಗಲಿಕ್ಕೆ ಮುಂದಾಗ್ತಾನೆ. ಬಟ್ ಹೋಗೋ ಮುಂಚೆ ಅಟ್ಲೀಸ್ಟ್ ಒಂದು ಮಾತು ಹೇಳಿ ಹೋಗುವಂತ ಅವನು ಸೀದಾ ಅಡುಗೆ ಮನೆಗೆ ಹೋಗ್ತಾನೆ. ಶಾಕಿಂಗ್ಲಿ ಆ ಅಡುಗೆ ಮನೆಯಲ್ಲಿ ಯಾರು ಕೂಡ ಇದ್ದಿರೋದಿಲ್ಲ. ಇವನಿಗೆ ಆ ಒಂದು ದೃಶ್ಯ ಕಂಡು ನಿಜವಾಗ್ಲೂ ಒಂದ್ಸಲ ಹೌವಾರಿ ಹೋಗ್ತಾನೆ. ಇವಾಗಷ್ಟೇ ಆ ಮಹಿಳೆ ಇಲ್ಲೋದ್ಲು, ಅಷ್ಟು ಬೇಗ ಎಲ್ಲೋದ್ಲು ಅಂತ ಅವನಿಗೆ ಅರ್ಥನೇ ಆಗೋದಿಲ್ಲ. ಮನೆಯ ಆಲ್ಮೋಸ್ಟ್ ಎಲ್ಲ ಕಡೆ ಹುಡುಕ್ತಾನೆ. ಬಟ್ ಎಲ್ಲ ಹುಡುಕಿದ್ರು ಕೂಡ ಅವಳ ಪತ್ತೆನೇ ಇರೋದಿಲ್ಲ. ಇವನಿಗೆ ಗೊತ್ತಾಗುತ್ತೆ ಇಲ್ಲವೋ ಸರಿ ಇಲ್ಲ, ನಾನು ಈ ಕೂಡಲೇ ಇಲ್ಲಿಂದ ಹೊರಡೋದು ಬೆಸ್ಟ್ ಅಂತ ಅವನು ಆ ಮನೆಯಿಂದ ಹೊರಬಂದು ಗಾಡಿ ತೆಗೆದು ಸೀದಾ ಆಫೀಸ್ಗೆ ಹೋಗ್ತಾನೆ. ಅದರ ನೆಕ್ಸ್ಟ್ ಡೇ ಆದ ಎಲ್ಲ ವಿಷಯನ ಬಾಸ್ ಹತ್ರ ಹೇಳಿ ಅವನು ಆ ಬಾಸ್ನ ಕರ್ಕೊಂಡು ಆ ಮನೆ ಹತ್ರ ಹೋಗ್ತಾನೆ. ಆ ಮನೆ ನೋಡಿ ನಿಜವಾಗ್ಲೂ ಇವನಿಗೆ ಆ ನೈಟ್ ಆಗಿದ್ದಕ್ಕಿಂತ ಇವಾಗ ಅದರ 10 ಪಟ್ಟು ಜಾಸ್ತಿ ಭಯ ಆಗುತ್ತೆ. ಯಾಕಂದರೆ ನೈಟ್ ನೋಡಿದ ಮನೆ ಇವಾಗ ಒಂದು ಹಾಳು ಬಿದ್ದ ಹಾಂಟೆಡ್ ಹೌಸ್ ಆಗಿತ್ತು. ಎಸ್, ಸುಮಾರು ವರ್ಷಗಳಿಂದ ಆ ಮನೆಯಲ್ಲಿ ಯಾರು ಕೂಡ ವಾಸವಿಲ್ಲೇನೋ ಅಂತ ಆ ರೀತಿ ಇತ್ತು. ಇವನು ಅದೇ ಕೂಡಲೇ ಹೋಗಿ ತುಂಬ ದೂರದ ಅಕ್ಕಪಕ್ಕದ ಮನೆಯವ್ರನ್ನ ವಿಚಾರಿಸ್ತಾನೆ. ಆವಾಗ ಗೊತ್ತಾಗುತ್ತೆ ಸುಮಾರು ವರ್ಷಗಳ ಹಿಂದೆ ಆ ಮನೆಯಲ್ಲಿ ಒಬ್ಬ ಹೆಂಗಸಿದ್ಲು, ಅವಳು ಆತ್ಮಹತ್ಯೆ ಮಾಡಿಕೊಂಡು ಸತ್ತೋಗಿದ್ಲು ಅಂತ. ಹಾಗಾದರೆ ನೈಟ್ ಟೈಮಲ್ಲಿ ಇವನಿಗೆ ಕಾಲ್ ಮಾಡಿ ಕರೆಸಿದ್ದು ಯಾರು ಅಂತ ಇವಾಗ ಕೂಡ ಆ ಒಂದು ಪ್ರಶ್ನೆಯಾಗಿ ಉಳಿದಿದೆ. ಇದು ಆ್ಯಕ್ಚುಲಿ ಆದಂಥ ಒಂದು ನೈಜ ಘಟನೆ. ಸೊ ಇದಿಷ್ಟು ಇವತ್ತಿನ ಕತೆ. ಮತ್ತೊಂದು ಕತೆ ಒಟ್ಟಿಗೆ ಮಾತು ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.